ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ಕಾರ್ತಿಕೇಯ, ಮುರುಗನ್ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುವ ಸುಬ್ರಹ್ಮಣ್ಯ ಸ್ವಾಮಿಗೆ ಸಮರ್ಪಿತವಾದ ದೇವಾಲಯವಾಗಿದೆ. ಈ ದೇವಸ್ಥಾನ ಸರ್ಪ ದೋಷಗಳನ್ನು ನಿವಾರಿಸುವುದಕ್ಕೆ, ಚರ್ಮ ರೋಗಗಳನ್ನು ಶಮನ ಮಾಡುವುದಕ್ಕೆ ಹೆಸರುವಾಸಿಯಾದ ದೇವಾಲಯವಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ತನ್ನದೇ ಆದ ಇತಿಹಾಸವನ್ನ, ರಹಸ್ಯವನ್ನ ಒಳಗೊಂಡಿದೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ರಹಸ್ಯವೇನು? ಈ ರಹಸ್ಯ ನೀವು ತಪ್ಪದೇ ನೋಡಲೇಬೇಕು. ನೀವೇನಾದರೂ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಗುಹೆ ಇದೆ, ಆ ಗುಹೆಯನ್ನ ನೋಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಸಹ್ಯಾದ್ರಿ ಶ್ರೇಣಿಯ ಕುಮಾರ ಪರ್ವತ, ಶೇಷ ಪರ್ವತ ಹಾಗೂ ಸಿದ್ಧ ಪರ್ವತಗಳ ನಡುವೆ ನೆಲೆಸಿರುವಂತಹ ಪರಮ ಪವಿತ್ರ ಕ್ಷೇತ್ರ, ನಾಗಾರಾಧನೆಯ ನಾಡು ಆಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವು ಪಂಚಾಷ್ಟಮಿಯ ಸಂಭ್ರಮದಲ್ಲಿ ತೇಲಾಡ್ತಾ ಇರುತ್ತೆ. ಲಕ್ಷಾಂತರ ಭಕ್ತರು ನೆರೆದು ಸುಬ್ರಹ್ಮಣ್ಯನೊಂದಿಗೆ ಶಿವಪಾರ್ವತಿಯ ದರ್ಶನವನ್ನ ಮಾಡಿ ತೇರನ್ನ ಎಳೆದು ಪುನೀತರಾಗುವುದರೊಂದಿಗೆ ಈ ಕ್ಷಣವನ್ನ ಕಾಯ್ತಾ ಇದ್ದ ಭಕ್ತರಲ್ಲಿ ನೆಮ್ಮದಿಯ ಭಾವ ಮೂಡುತ್ತೆ. ಸುಬ್ರಹ್ಮಣ್ಯ ಹಾಗೂ ಕುಕ್ಕೆ ಕ್ಷೇತ್ರವು ತನ್ನದೇ ಆದ ಮಹಿಮೆಯನ್ನ ಹೊಂದಿದೆ. ಈ ಕ್ಷೇತ್ರವು ನಾಗ ಪೂಜೆಗೆ ಹೆಸರುವಾಸಿಯಾಗಿದ್ದು, ವಲ್ಮಿಕ ಅರ್ಥಾತ್ ಹುತ್ತವನ್ನ ಪೂಜೆ ಮಾಡಲಾಗತ್ತೆ. ಅಲ್ಲಿಂದ ತೆಗೆದಂತಹ ಮಣ್ಣು ಪ್ರಸಾದವಾಗಿ ನೀಡಲಾಗತ್ತೆ. ಸರ್ಪ ದೋಷಗೊಳಗಾದವರು ಇಲ್ಲಿ ಸರ್ಪ ಸಂಸ್ಕಾರ ಮಾಡಿ ತಮ್ಮದೇ ಪಾಪವನ್ನ ಕಳೆದುಕೊಳ್ತಾರೆ. ಸುಬ್ರಹ್ಮಣ್ಯ ದೇವಸ್ಥಾನವು ಸುಮಾರು 8ನೇ ಶತಮಾನದ್ದು ಆಗಿದೆ ಅಂತ ಹೇಳಲಾಗತ್ತೆ. ಇಲ್ಲಿ ನರಸಿಂಹ, ಉಮಾಮಹೇಶ್ವರ ಮೂರ್ತಿಗಳಿಗೆ ಪೂಜೆ ಸಲ್ಲಿಸಲಾಗುತ್ತೆ. ಜೊತೆಗೆ ಸುಬ್ರಹ್ಮಣ್ಯನೂ ಕೂಡ ಆದಿ ದೈವನಾಗಿದ್ದಾನೆ. ದೇಶದಲ್ಲಿ ಅಥವಾ ಇಡೀ ವಿಶ್ವದಲ್ಲಿ ಬ್ರಹ್ಮಾಂಡದ ಮೇಲೆ ಮಣ್ಣು ಪ್ರಸಾದವನ್ನಾಗಿ ನೀಡುವ ಪದ್ಧತಿ ಎಲ್ಲಾದರೂ ಇದೆ ಅಂತಂದ್ರೆ ಅದು ಏಕೈಕವಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾತ್ರ ಇದೆ ಅಂತ ಹೇಳಲಾಗತ್ತೆ. ಇತಿಹಾಸವನ್ನ ಕೆದಕಿ ನೋಡಿದಾಗ ಸುಬ್ರಹ್ಮಣ್ಯವು ಬಲ್ಲಾಳ ರಾಜನ ರಾಜಧಾನಿಯಾಗಿತ್ತು ಅಂತ ಹೇಳಲಾಗತ್ತೆ. ಇಲ್ಲಿನ ದೇವಾಲಯದಲ್ಲಿರುವ ಮೂರ್ತಿ ಬಲ್ಲಾಳ ಅರಸನದ್ದಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನ 12ನೇ ಶತಮಾನದಲ್ಲಿ ಹೊಯ್ಸಳ ಬಲ್ಲಾಳರು ಅರಸರು ಆಳ್ತಾ ಇದ್ರು ಅಂತ ಹೇಳಲಾಗತ್ತೆ. ಆದರೆ ಇಕ್ಕೇರಿ ಅರಸರು ಆಳ್ವಿಕೆ ನಡೆಸಲು ಪ್ರಾರಂಭಿಸಿದ ಬಳಿಕ ಕೆಲವೊಂದು ಗ್ರಾಮಗಳಲ್ಲಿ ಮಾತ್ರ ಬಲ್ಲಾಳ ಅರಸನ ಆಳ್ವಿಕೆ ನಡೀತಾಗಿತ್ತು. ಆ ಸಂದರ್ಭದಲ್ಲಿ ಸುಬ್ರಹ್ಮಣ್ಯವು ಅವರ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತ ಹೇಳಲಾಗತ್ತೆ. ಬಲ್ಲಾಳ ಅರಸನ ಮೂರ್ತಿಯ ಹಿಂದಿನ ರಹಸ್ಯವಾದರೂ ಏನು? ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬಲ್ಲಾಳ ದೇವನ ಪೂಜೆಯನ್ನ ಮಾಡಲಾಗತ್ತೆ. ಬಲ್ಲಾಳ ಅರಸನ ಮೂರ್ತಿಯನ್ನೇ ಪೂಜೆ ಮಾಡಲಾಗತ್ತೆ. ಹಾಗಾದ್ರೆ ಅದರ ಹಿಂದಿನ ಕಥೆ ಏನು ಅಂತ ಹೇಳ್ತೀವಿ ನೋಡಿ. ಅದೇನಂದ್ರೆ, ವೇದವ್ಯಾಸ ಸಂಪುಟದ ವಿಗ್ರಹವನ್ನ ಯಾರಿಂದಲೂ ಭಗ್ನಗೊಳಿಸಲು ಅಸಾಧ್ಯ ಅನ್ನೋ ನಂಬಿಕೆ ಹರಡಿತ್ತು. ಇದನ್ನ ಪರೀಕ್ಷಿಸಿ ನೋಡಿಯೇ ಬಿಡೋಣ ಅಂತ ತೀರ್ಮಾನಕ್ಕೆ ಬಂದ ಅರಸ ಆನೆಯ ಮೂಲಕ ಮುರಿಯಲು ಮುಂದಾಗ್ತಾನೆ. ಈ ಸಂದರ್ಭದಲ್ಲಿ ಅರಸನಿಗೆ ಇದ್ದಕ್ಕಿದ್ದಂತೆ ಮೈ ಮೇಲೆ ಉರಿ ಬಾಧೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗತ್ತೆ. ಅಂದಿನಿಂದ ಈ ಅರಸನ ಪೂಜೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ಪ್ರತಿಯೊಬ್ಬರೂ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಲೇಬೇಕು. ಯಾಕಂತಂದ್ರೆ ಇಲ್ಲಿ ಚಮತ್ಕಾರದ ಹುತ್ತ ಇದೆ. ಈ ಹುತ್ತದ ಆಶೀರ್ವಾದವನ್ನ ಪಡೆದ್ರೆ ನಿಮ್ಮ ಸರ್ಪದೋಷ ಕಮ್ಮಿಯಾಗತ್ತೆ ಮತ್ತು ಪರಿಹಾರವಾಗತ್ತೆ ಅಂತ ಹೇಳಲಾಗತ್ತೆ. ಇನ್ನು ಕುಮಾರಧಾರಾ ನದಿಯಲ್ಲಿ ಪವಿತ್ರ ಸ್ನಾನವನ್ನ ಮಾಡಿ ಸುಬ್ರಹ್ಮಣ್ಯ ದರ್ಶನವನ್ನ ಪಡೆದುಕೊಳ್ಳೋದ್ರಿಂದ ದೈಹಿಕ ಸಮಸ್ಯೆಗಳು ಕೂಡ ದೂರವಾಗತ್ತೆ ಅಂತ ಹೇಳಲಾಗತ್ತೆ. ಇನ್ನು ಸಂಪುಟ ನರಸಿಂಹ ದೇವರು ಕೂಡ ಈ ಒಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನ ಪ್ರವೇಶ ಮಾಡ್ತಾ ಇದ್ದಂತೆ ಮುಖ್ಯ ದ್ವಾರದ ಬಳಿ ಸಂಪುಟ ನರಸಿಂಹ ಸ್ವಾಮಿ ಪುಟ್ಟ ದೇವಾಲಯ ಇದೆ. ಇಲ್ಲಿ ನೀವು ಒಡೆದು ಹೋಗಿರುವಂತಹ ನರಸಿಂಹ ಸ್ವಾಮಿಯ ಪೆಟ್ಟಿಗೆ ಇದ್ದು ಇದು ಸುಮಾರು 100 ವರ್ಷಗಳ ಐತಿಹ್ಯವನ್ನ ಒಳಗೊಂಡಿದೆ. ಇದರಲ್ಲಿ ನರಸಿಂಹಸ್ವಾಮಿಯ ಶಕ್ತಿ ಅಡಕವಾಗಿದೆ ಅಂತ ಹೇಳಲಾಗತ್ತೆ. ಮಧ್ವಾಚಾರ್ಯರು ಹಿಮಾಲಯದಲ್ಲಿ ಮಹರ್ಷಿ ವ್ಯಾಸರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಮಧ್ವಾಚಾರ್ಯರಿಗೆ 8 ಸಾಲಿಗ್ರಾಮ ಶಿಲೆಯನ್ನ ಹಾಗೂ ಶಕ್ತಿಯುತ ನರಸಿಂಹ ಶಿಲೆಯನ್ನ ಕೊಟ್ಟು ಪವಿತ್ರವಾದ ಮತ್ತು ಶಕ್ತಿಯುತವಾದ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸುವಂತೆ ಹೇಳುತ್ತಾರೆ. ನಂತರ ಮಧ್ವಾಚಾರ್ಯರು 6 ಸಾಲಿಗ್ರಾಮ ಶಿಲೆಗಳನ್ನ ಮತ್ತು ನರಸಿಂಹ ಶಿಲೆಯನ್ನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ನರಸಿಂಹ ಶಕ್ತಿಯನ್ನ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಇದನ್ನ ಹಾಗೆಯೇ ಪೂಜೆ ಮಾಡಬೇಕು ಅಂತ ಆಜ್ಞೆ ಮಾಡಿದ್ರು. ಅಂದಿನಿಂದ ಇಂದಿನವರೆಗೂ ಈ ಒಂದು ಪೆಟ್ಟಿಗೆಯನ್ನ ಇಲ್ಲಿ ಪೂಜೆಯನ್ನ ಮಾಡಲಾಗುತ್ತೆ.
ಇನ್ನು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನವನ್ನ ಪ್ರವೇಶ ಮಾಡ್ತಾ ಇದ್ದಂತೆ ನಿಮಗೆ ಸಿಗೋದು ಇನ್ನೊಂದು ವಿಗ್ರಹ, ಅದುವೇ ರಾಜ ಬಲ್ಲಾಳರಾಯನ ವಿಗ್ರಹ. ಈ ವಿಗ್ರಹಕ್ಕೆ ಜನರು ಪ್ರತಿನಿತ್ಯ ಬೆಣ್ಣೆಯ ಅಭಿಷೇಕವನ್ನ ಮಾಡ್ತಾರೆ. ಇದಕ್ಕೆ ಸಂಬಂಧಿಸಿದ ಕಥೆಯ ಪ್ರಕಾರ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ಬಲ್ಲಾಳರಾಯನ ಆಳ್ವಿಕೆಯಿದ್ದಂತಹ ಸಂದರ್ಭದಲ್ಲಿ ರಾಜನು ನರಸಿಂಹ ಸಂಪುಟ ಪುಸ್ತಕವನ್ನ ತೆರೆದು ನೋಡುವುದಕ್ಕಾಗಿ ಇದನ್ನ ದೇವಸ್ಥಾನದಿಂದ ಕದ್ದು ಓಡಲು ಪ್ರಯತ್ನ ಮಾಡ್ತಾನೆ. ಆದರೆ ಇದು ಒಡೆಯುವುದಿಲ್ಲ. ಬದಲಾಗಿ ರಾಜನು ದೈಹಿಕ ಉರಿಯನ್ನ ಅನುಭವಿಸ್ತಾನೆ. ತನ್ನ ತಪ್ಪಿನ ಅರಿವಾದಾಗ ರಾಜನು ಆ ಸಂಪುಟವನ್ನ ಅಂದರೆ ಪೆಟ್ಟಿಗೆಯನ್ನ ಹಿಡಿದುಕೊಂಡು ದೇವಸ್ಥಾನಕ್ಕೆ ಬಂದು ಅನಿರುದ್ಧ ತೀರ್ಥರ ಬಳಿ ತನ್ನ ತಪ್ಪಿಗೆ ಕ್ಷಮೆಯನ್ನ ಕೇಳುತ್ತಾನೆ. ಆಗ ಅವರು ರಾಜನಿಗೆ ಬೆಣ್ಣೆಯನ್ನ ತಿನ್ನುವ ಮೂಲಕ ಆತನ ದೇಹದ ಉರಿಯನ್ನ ಕಡಿಮೆ ಮಾಡ್ತಾರೆ. ಇದರಿಂದ ಜನರು ಇಲ್ಲಿ ಬಲ್ಲಾಳರಾಯನ ವಿಗ್ರಹಕ್ಕೆ ಬೆಣ್ಣೆ ಅಭಿಷೇಕವನ್ನ ಮಾಡೋದು ವಾಡಿಕೆಯಾಗಿ ಬಂದಿದೆ. ಇನ್ನು ಗರ್ಭಗುಡಿ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಗರ್ಭಗುಡಿಯಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿದ್ದಾರೆ. ಈ ಗರ್ಭಗುಡಿಯ ಒಳಗೆ ಯಾರಿಗೂ ಕೂಡ ಪ್ರವೇಶ ಇಲ್ಲ. ದೂರದಿಂದಲೇ ದೇವರ ದರ್ಶನವನ್ನ ಪಡೆದುಕೊಳ್ಳಬೇಕಾಗತ್ತೆ. ಗರ್ಭಗುಡಿಯಲ್ಲಿನ ಮೂಲ ವಿಗ್ರಹದಲ್ಲಿ ಶಿವಲಿಂಗ ಇದ್ದು ಇದರ ಮೇಲೆ ಆದಿಶೇಷ ನಾಗ ಇದೆ. ಇದರ ಮೇಲೆ ವಾಸುಕಿ ಮತ್ತು ಅವನ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾನೆ. ಇಲ್ಲಿ ಮೂಲ ವಿಗ್ರಹವು ಗುಹೆಯ ಒಳಗೆ ಇರುವಂತೆ ಇದೆ. ಗುಹೆ ಅಂತಂದ್ರೆ ಕುಕ್ಷಿ, ಈ ಕ್ಷುಕಿಯೇ ಕಾಲಾಂತರದ ನಂತರ ಕುಕ್ಕೆ ಅಂತ ಬದಲಾವಣೆಯಾಯಿತು. ಇಂದಿಗೂ ಇಲ್ಲಿ ಗರ್ಭಗುಡಿಯಲ್ಲಿರುವ ವಾಸುಕಿ ವಿಷಗಾಳಿಯನ್ನ ಹೊರಹಾಕ್ತಾ ಇರ್ತಾನೆ. ಇದರಿಂದ ಸಾಮಾನ್ಯ ಜನರು ಅನಾರೋಗ್ಯಕ್ಕೆ ತುತ್ತಾಗಬಹುದು ಎನ್ನುವ ಕಾರಣಕ್ಕಾಗಿ ಜನರಿಗೆ ಗರ್ಭಗುಡಿಯ ಬಳಿ ಪ್ರವೇಶವನ್ನ ನಿಷೇಧಿಸಲಾಗಿದೆ. ಗರ್ಭಗುಡಿಯ ಹೊರಗೆ ಹೋಗ್ತಾ ಇದ್ದಂತೆ ಬೆಳ್ಳಿಯ ಗರುಡ ಸ್ತಂಭದ ಬಳಿಗೆ ನಿಂತು ಭಕ್ತರು ದರ್ಶನವನ್ನ ಪಡೆದುಕೊಳ್ಳಬೇಕಾಗತ್ತೆ. ಇನ್ನು ಗರ್ಭಗುಡಿಯಲ್ಲಿ ಸುಬ್ರಹ್ಮಣ್ಯ ದರ್ಶನ ಪಡೆದು ಹಿಂತಿರುಗುವಾಗ ದೇವಾಲಯದ ಹಿಂಭಾಗದಲ್ಲಿ ನಮಗೆ ಆದಿ ಸುಬ್ರಹ್ಮಣ್ಯ ದೇವಾಲಯ ಸಿಗತ್ತೆ. ಒಮ್ಮೆ ಸರ್ಪವಾದ ಕದ್ರು ಮತ್ತು ಆಕೆಯ ಮಕ್ಕಳು ತನ್ನ ತಾಯಿ ವಿನೂತಾಳಿಗೆ ಮೋಸದಿಂದ ದಾಸಿಯನ್ನಾಗಿ ಮಾಡಿದ ವಿಚಾರ ಗರುಡನಿಗೆ ತಿಳಿಯುತ್ತೆ. ಇದರಿಂದ ಕೋಪಗೊಂಡ ಗರುಡ ಸರ್ಪಗಳನ್ನು ಕೊಲ್ಲಲು ಪ್ರಾರಂಭ ಮಾಡ್ತಾನೆ. ಆ ಸಮಯದಲ್ಲಿ ಆತನಿಗೆ ವಾಸುಕಿ ಸಿಗ್ತಾಳೆ. ವಾಸುಕಿಯನ್ನ ತನ್ನ ಉಗುರುಗಳಿಂದಲೇ ಗರುಡ ಗಾಯಗೊಳಿಸ್ತಾನೆ. ಇದನ್ನ ನೋಡಿದ ಕಶ್ಯಪ ಮಹರ್ಷಿಗಳು ಗರುಡನನ್ನ ಕುರಿತು ಯಾವುದೋ ಒಂದು ಸರ್ಪ ಮಾಡಿದ ತಪ್ಪಿಗಾಗಿ ಎಲ್ಲ ಸರ್ಪಗಳಿಗೆ ಶಿಕ್ಷೆಯನ್ನ ನೀಡುವುದು ಸರಿಯಲ್ಲ, ಹೀಗಾಗಿ ವಾಸುಕಿಯನ್ನ ಬಿಡುವಂತೆ ಹೇಳ್ತಾನೆ. ನಂತರ ಗರುಡ ವಾಸುಕಿಯನ್ನ ಬಿಡುತ್ತಾನೆ. ವಾಸುಕಿ ಶಿವನನ್ನ ಪ್ರಾರ್ಥಿಸಿ ತನ್ನನ್ನು ರಕ್ಷಿಸುವಂತೆ ಕೇಳ್ತಾಳೆ. ಆಗ ಶಿವ ವಾಸುಕಿಯನ್ನ ಕುರಿತು, ನೀನು ಭೂಲೋಕಕ್ಕೆ ತೆರಳಿ ಮಡಿಯಲ್ಲಿ ಸ್ನಾನ ಮಾಡು, ನಿನ್ನ ಗಾಯಗಳು ವಾಸಿಯಾಗತ್ತೆ. ನಂತರ ಸುಬ್ರಹ್ಮಣ್ಯನ ಪ್ರಾರ್ಥಿಸು, ಅವನೇ ನಿನ್ನನ್ನು ಗರುಡದಿಂದ ರಕ್ಷಿಸ್ತಾನೆ ಅಂತ ಹೇಳಿರ್ತಾರೆ. ಇದರಿಂದ ವಾಸುಕಿ ನಡೆದುಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ವಾಸುಕಿ ಮುಂದೆ ಪ್ರತ್ಯಕ್ಷರಾಗ್ತಾನೆ. ಆ ಸ್ಥಳವೇ ಆದಿ ಸುಬ್ರಹ್ಮಣ್ಯ ದೇವಾಲಯ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಹರಿತಾ ಇರುವ ನದಿಯೇ ಕುಮಾರಧಾರ. ಇದನ್ನ ಗಂಗೆಯಷ್ಟೇ ಪವಿತ್ರ ಮತ್ತು ಪಾವನಳು ಅಂತ ಹೇಳಲಾಗುತ್ತೆ. ಅಂದು ವಾಸುಕಿ ನಾಗ ತನ್ನ ಗಾಯವನ್ನ ವಾಸಿ ಮಾಡಿಕೊಳ್ಳೋದಕ್ಕೆ ಸ್ನಾನ ಮಾಡಿದ ಮಹಿ ನದಿಯನ್ನೇ ಇಂದು ಕುಮಾರಧಾರಾ ನದಿ ಅಂತ ಹೇಳಲಾಗತ್ತೆ. ಈ ಪವಿತ್ರ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಪಾಪ ಕರ್ಮಗಳು ಕಳೆದು ಚರ್ಮ ರೋಗಗಳು ಮಾಯವಾಗತ್ತೆ ಎನ್ನುವುದು ನಂಬಿಕೆ. ಈ ನದಿಗೆ ಕುಮಾರಧಾರ ಅಂತ ಕರೆಯೋದಕ್ಕೂ ಒಂದು ಕಾರಣ ಆಗಿದೆ. ಪುರಾಣಗಳ ಪ್ರಕಾರ ಕುಮಾರನಂತಂದ್ರೆ ಸುಬ್ರಹ್ಮಣ್ಯನು ರಾಕ್ಷಸನನ್ನ ಕೊಂದ ಬಳಿಕ ಆಯುಧದಲ್ಲಿದ್ದ ರಕ್ತವನ್ನ ತೊಳೆಯಲು ಈ ನದಿಯ ನೀರನ್ನ ಬಳಸಿದ್ದ. ಆದ್ದರಿಂದ ಈ ನದಿಯನ್ನ ಕುಮಾರಧಾರ ಅಂತ ಕರೆದಿದ್ದಾರೆ. ಇನ್ನು ವೃಂದಾವನದಲ್ಲಿ ಪೀಠಾಧಿಪತಿಗಳ ಪಾರ್ಥಿವ ಶರೀರವನ್ನ ಇಡಲಾಗಿದೆ. ಹಾಗೂ ಇದೊಂದು ಧ್ಯಾನ ಮಂದಿರವೂ ಕೂಡ ಆಗಿದೆ. ಸರ್ಪ ಸಂಸ್ಕಾರ. ಆದಿ ಸುಬ್ರಹ್ಮಣ್ಯ ದೇವಾಲಯದ ಬಳಿ ಸರ್ಪ ಸಂಸ್ಕಾರ ಮಾಡುವ ಸ್ಥಳವೂ ಇದೆ. ಇಲ್ಲಿಗೆ ಒಂದು ಸರ್ಪ ಸಂಸ್ಕಾರ ಮಾಡೋದ್ರಿಂದ ಸರ್ಪ ದೋಷಗಳು ಕೂಡ ಪರಿಹಾರವಾಗುತ್ತೆ ಅಂತ ಭಕ್ತರ ನಂಬಿಕೆಯಾಗಿದೆ. ಬ್ರಹ್ಮರಥ. ದೇವಾಲಯದ ಬಳಿ 2 ರಥಗಳು ಇವೆ. ಅದರಲ್ಲಿ ದೊಡ್ಡ ರಥವನ್ನ ಬ್ರಹ್ಮರಥ, ಚಿಕ್ಕ ರಥವನ್ನ ಪಂಚಮಿ ರಥ ಅಂತ ಹೇಳಲಾಗುತ್ತೆ. ಬ್ರಹ್ಮರಥದ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹದ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಇನ್ನು ಸಿದ್ಧ ಪರ್ವತ. ದೇವಾಲಯದ ಹಿಂದೆಯೇ ಕುಮಾರ ಪರ್ವತ ಎನ್ನುವ ದೊಡ್ಡ ಪರ್ವತ ಇದೆ. ವಿಷ್ಣು ತೀರ್ಥರ ಜೊತೆ ಇನ್ನೂ ಕೆಲವು ತೀರ್ಥರು ಈ ಪರ್ವತದಲ್ಲಿ ಇಂದಿಗೂ ಕೂಡ ಧ್ಯಾನ ಮಾಡ್ತಿದ್ದಾರೆ ಎನ್ನುವ ನಂಬಿಕೆಯಿದೆ. ಇದೆಲ್ಲವೂ ಕೂಡ ಸುಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸಂಬಂಧಿಸಿದ ಮಾಹಿತಿ. ನೀವೇನಾದರೂ ಒಂದ್ಸರ್ತಿಯಾದರೂ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಅಲ್ಲಿ ಹೋಗಿ ಬಂದ ನಂತರ ಸರ್ಪದೋಷಗಳು ಕಮ್ಮಿಯಾಗಿದೆಯಾ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ದೇವಸ್ಥಾನ ಹೇಗಿದೆ ಅನ್ನೋದನ್ನು
ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಸನಾತನ, ಜೈ ಶ್ರೀರಾಮ್. ಎಲ್ಲರಿಗೂ ಶರಣು ಶರಣಾರ್ಥಿ. ಜೈ ಕರ್ನಾಟಕ.